ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಂದಲ್ಲ ಜುಸ್ ಗಿಸ್ ಬಿಸ್ ಅನ್ನೋ ಸೀಮ್ಲೆಸ್ ಸಿನಿಮ್ಯಾಟಿಕ್ ಟ್ರಾನ್ಸಿಷನ್. ಈ ರೀತಿ ಟ್ರಾನ್ಸಿಷನ್ ನ ನಿಮ್ಮ ವಿಡಿಯೋಗೆ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ನಾನಿವಾಗ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ನ ಓಪನ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಲೈನ್ಗೆ 2 ವಿಡಿಯೋನ ಇಂಪೋರ್ಟ್ ಮಾಡ್ಕೊಂತೀನಿ. ಮತ್ತೆ ನಿಮಗೆ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ನ ಕಂಪ್ಲೀಟ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ಒಂದು ಟ್ಯುಟೋರಿಯಲ್ ಮಾಡಿದ್ದೀನಿ. ಆ ಒಂದು ಟ್ಯುಟೋರಿಯಲ್ ನೋಡ್ಬಿಟ್ಟು ಆಮೇಲೆ ಈ ಒಂದು ವಿಡಿಯೋನ ನೋಡಿ ಅವಾಗ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓಕೆ, ನಾನು ಇವಾಗ 2 ವಿಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇವೆರಡು ವಿಡಿಯೋ ಮಧ್ಯೆ ನಾನು ಇವಾಗ ಒಂದು ಸೀಮ್ಲೆಸ್ ಸಿನಿಮ್ಯಾಟಿಕ್ ಟ್ರಾನ್ಸಿಷನ್ ಹಾಕಬೇಕು. ಸೊ ಅದನ್ನ ಹೇಗೆ ಹಾಕೋದು? ಆ ಒಂದು ಟ್ರಾನ್ಸಿಷನ್ ಆಡ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ನಲ್ಲಿ ಒಂದು ಪ್ರಿಸೆಟ್ ನ ಇನ್ಸ್ಟಾಲ್ ಮಾಡ್ಕೊಬೇಕು. ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತಂದ್ರೆ ಈ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ರಿಸೆಟ್ಸ್ ಅಂತ ಇರುತ್ತೆ. ಆ ಪ್ರಿಸೆಟ್ಸ್ ಹತ್ರ ನೀವು ನಿಮ್ಮ ಮೌಸ್ ಕರ್ಸರ್ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಮೌಸ್ ಅಲ್ಲಿ ರೈಟ್ ಬಟನ್ ನ ಕ್ಲಿಕ್ ಮಾಡಿ. ಅವಾಗ ನಿಮಗೆ ನ್ಯೂ ಪ್ರಿಸೆಟ್ಸ್ ಬಿನ್, ಇಂಪೋರ್ಟ್ ಪ್ರಿಸೆಟ್ಸ್, ಎಕ್ಸ್ಪೋರ್ಟ್ ಪ್ರಿಸೆಟ್ಸ್ ಅಂತ 3 ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಇಂಪೋರ್ಟ್ ಪ್ರಿಸೆಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಒಂದು ಫಿಲಮ್ ಗುರು ಅಂತ ಒಂದು ಟ್ರಾನ್ಸಿಷನ್ ಪ್ರಿಸೆಟ್ ಫೈಲ್ ಇರುತ್ತೆ. ಇದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅದು ಎಲ್ಲಿ ಡೌನ್ಲೋಡ್ ಆಗಿದೆ ನೋಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಅದು ಇನ್ಸ್ಟಾಲ್ ಆಗುತ್ತೆ. ನೋಡಿ, ಪ್ರಿಸೆಟ್ಸ್ ನ ಓಪನ್ ಮಾಡ್ತೀನಿ. ಇಲ್ಲಿ ನಿಮಗೆ ಫಿಲಮ್ ಗುರು ಅಂತ ಬಂದಿರುತ್ತೆ. ಫಿಲಮ್ ಗುರು ಟ್ರಾನ್ಸಿಷನ್ ಅಲ್ಲಿ ನಿಮಗೆ ವಿಸ್ಟು ಟ್ರಾನ್ಸಿಷನ್ ಬಂದಿರುತ್ತೆ. ಓಕೆ, ಈ ಟ್ರಾನ್ಸಿಷನ್ ನಮ್ಮ ವಿಡಿಯೋಗೆ ಹೇಗೆ ಆಡ್ ಮಾಡೋದು ಅಂತಂದ್ರೆ ತುಂಬಾನೇ ಸಿಂಪಲ್. ಫಸ್ಟ್ ನಿಮ್ಮ ಟೈಮ್ ಲೈನ್ ಏನು ಕಾಣಿಸಿದೆ ಆ ಒಂದು ಟೈಮ್ ಲೈನ್ ನೀವು 2 ವಿಡಿಯೋ ಕಟ್ ಮಾಡಿರ್ತೀರಲ್ಲ, ಆ ಕಟ್ ಮಾಡಿರೋ ಜಾಗದಲ್ಲಿ ಕರೆಕ್ಟ್ ಆಗಿ ನಿಲ್ಲಿಸ್ಕೊಳ್ಳಿ. ಒಬ್ಬರು ಗೊತ್ತಾಗಲ್ಲ ಕರೆಕ್ಟಾಗಿ ಆ ಜಾಗದಲ್ಲಿ ನಿಂತಿದ್ಯಾ ಇಲ್ವಾ ಅಂತಂದ್ಬಿಟ್ಟು ಗೊತ್ತಾಗಲ್ಲ. ಮತ್ತೆ ಇದಕ್ಕೊಂದು ಶಾರ್ಟ್ ಕಟ್ ಕೂಡ ಇದೆ. ಕರೆಕ್ಟಾಗಿ ಈ ಒಂದು ಜಾಗದಲ್ಲೇ ನಿಂತ್ಕೊಳ್ಳೋಕೆ ನಿಮ್ಮ ಟೈಮ್ ಲೈನ್ ಹೇಗೆ, ಯಾವ ಶಾರ್ಟ್ ಕಟ್ ಅಂತಂದ್ರೆ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಅಪ್ ಮತ್ತೆ ಡೌನ್ ಡೈರೆಕ್ಷನ್ ಆರೋ ಮಾರ್ಕ್ ಇದೆಯಲ್ಲ, ಆ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಎಲ್ಲೆಲ್ಲಿ ಕಟ್ಟಿದೆ ಆ ಕಟ್ಟಿರೋ ಜಾಗಕ್ಕೆ ನಿಮ್ಮ ಟೈಮ್ ಲೈನ್ ಆಟೋಮೆಟಿಕಲಿ ಕೂತ್ಕೊಳ್ಳುತ್ತೆ. ಈಗ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಡೌನ್ ಡೈರೆಕ್ಷನ್ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಟೈಮ್ ಲೈನ್ ಮುಂದೆ ಬರುತ್ತೆ. ಅಂದ್ರೆ ಮುಂದೆ ಎಲ್ಲೆಲ್ಲಿ ಕಟ್ಟಿರುತ್ತೆ ಅಲ್ಲೆಲ್ಲ ಕರೆಕ್ಟಾಗಿ ಕೂತ್ಕೊಂಡ್ ಬರುತ್ತೆ. ಅಪ್ ಡೈರೆಕ್ಷನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದೆ ಹೋಗುತ್ತೆ. ಓಕೆನಾ? ಈಗ ನಿಮ್ಮ ಟೈಮ್ ಲೈನ್ ಇಲ್ಲೆಲ್ಲೋ ಇದೆ ಅನ್ಕೊಳ್ಳೋಣ. ಈಗ ನಮಗೆ ನಮ್ಮ ಟೈಮ್ ಲೈನ್ ಇಲ್ಲಿ ಬಂದು ಕೂತ್ಕೊಬೇಕು ಅಂತಂದ್ರೆ ಮುಂದೆ ಬರಬೇಕು ಅಂತಂದ್ರೆ ಡೌನ್ ಸೈಡ್ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ, ಡೌನ್ ಡೈರೆಕ್ಷನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟನ್ ಅಂತ ಅನ್ಬಿಟ್ಟು ನೋಡಿ ಆ ಜಾಗಕ್ಕೆ ಬಂದು ಕೂತ್ಕೊಂತ ಕರೆಕ್ಟ್ ಆಗಿ ನಮ್ಗೆ ಎಲ್ಲಿ ಬೇಕಲ್ಲಿ ಕೂತ್ಕೊಂತ. ಅಕಸ್ಮಾತ್ ನಿಮ್ಮ ಟೈಮ್ ಲೈನ್ ಮುಂದೆ ಇದೆ ಅಂತಂದ್ರೆ ಅಪ್ ಡೈರೆಕ್ಷನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಅಪ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ಆಗೋದು ಹಿಂದೆ ಬಂದು ಎಲ್ಲಿ ಕಟ್ ಆಗಿದೆ ಆ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದು. ಇದೊಂದು ಶಾರ್ಟ್ ಕಟ್. ಅಪ್ ಡೌನ್ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಎಲ್ಲೆಲ್ಲಿ ಕಟ್ಟಿರುತ್ತೆ ಅಲ್ಲಿ ನಿಮ್ಮ ಟೈಮ್ ಲೈನ್ ಆಟೋಮೆಟಿಕಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಈಗ ಕರೆಕ್ಟ್ ಆಗಿ ಇಲ್ಲಿ ಕೂತಿದೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಟೈಮ್ ಲೈನ್ ಎಲ್ಲಿ ಕೂರಿಸಿದ್ರೆ ಅಂದ್ರೆ 2 ವಿಡಿಯೋ ಕಟ್ಟಿರುತ್ತಲ್ಲ ನಿಲ್ಸಿರ್ತೀರಲ್ವಾ, ಅಲ್ಲಿಂದ 10 ಫ್ರೇಮ್ ಲೆಫ್ಟ್ ಸೈಡ್ 10 ಫ್ರೇಮ್ ರೈಟ್ ಸೈಡ್ ನೀವು ಕಟ್ ಮಾಡಬೇಕು. ಹೇಗೆ ಕಟ್ ಮಾಡೋದು? ತುಂಬಾ ಸಿಂಪಲ್. ನಿಮಗೆ ನೋಡ್ತಿದ್ರೆ ಇದೇನು ಕಷ್ಟ ಅನ್ನಿಸ್ಬೋದು, ಬಟ್ ತುಂಬಾನೇ ಈಸಿ ಇದು. ನಿಮ್ಮ ಟೈಮ್ ಲೈನ್ ನಿಂತಿರುತ್ತಲ್ವಾ, ಇಲ್ಲೇ ನಿಂತಿರಲಿ. ಇದಕ್ಕೊಂದು ಶಾರ್ಟ್ ಕಟ್ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಶಿಫ್ಟ್ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಸೈಡ್ ಆರೋ ಮಾರ್ಕ್ ನ 2 ಸತಿ ಪ್ರೆಸ್ ಮಾಡಿ 1 2 ಪ್ರೆಸ್ ಮಾಡಿದ್ರೆ 10 ಫ್ರೇಮ್ಸ್ ಇದು ಈ ಕಡೆ ಬಂತು. ನೆಕ್ಸ್ಟ್ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡಕ್ಕೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಕಂಟ್ರೋಲ್ ಇಟ್ಕೊಂಡು ಕೆ ಪ್ರೆಸ್ ಮಾಡಿ. ನೋಡಿ, ಕಟ್ ಆಗೋಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಈ ಕಡೆ 10 ಫ್ರೇಮ್ಸ್ ಕಟ್ ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು? ನಾವು ನಮ್ಮ ಟೈಮ್ ಲೈನ್ ನ ಫಸ್ಟ್ ಇದ್ದಿದ್ದು ಜಾಗಕ್ಕೆ ಕರ್ಕೊಂಡ್ ಬರ್ಬೇಕಂದ್ರೆ ನಮ್ಮ ಸ್ಟಾರ್ಟಿಂಗ್ ಕಟ್ ಆಗಿತ್ತಲ್ಲ ಅಲ್ಲಿ ಕೂರಿಸಬೇಕು. ಅದಕ್ಕೆ ಏನ್ ಮಾಡೋಣ? ನಿಮ್ಮ ಕೀಬೋರ್ಡ್ ಅಲ್ಲಿ ಡೌನ್ ಡೈರೆಕ್ಷನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಅದು ಫಸ್ಟ್ ಕಟ್ ಮಾಡಿರ್ತೀವಿ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಈಗ ರೈಟ್ ಸೈಡ್ ಗೆ 10 ಫ್ರೇಮ್ಸ್. ಅದಕ್ಕೆ ಏನ್ ಮಾಡೋಣ? ಶಿಫ್ಟ್ ಇಟ್ಕೊಂಡು ರೈಟ್ ಸೈಡ್ ಆರೋ ಮಾರ್ಕ್ ನ 1 2 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಸಾಕು, ಪಟ್ ಅಂತ ರೈಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಇಟ್ಕೊಂಡು ಕೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಕಟ್ ಆಗ್ಬಿಡುತ್ತೆ. ಮತ್ತೆ ನೀವು ನಿಮ್ಮ ಟೈಮ್ ಲೈನ್ ನ ಝೂಮ್ ಮಾಡ್ಕೊಬೇಕು ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಮೌಸ್ ಕರ್ಸರ್ ತಗೊಂಡು ಪ್ರೆಸ್ ಮಾಡ್ಬಿಟ್ಟು ನೀವು ಈ ಕಡೆ ತಗೊಂಡೋದ್ರೆ ಲೆಫ್ಟ್ ಸೈಡ್ ಗೆ ತಗೊಂಡ್ರೆ ನಿಮ್ಮ ಟೈಮ್ ಲೈನ್ ಝೂಮ್ ಇನ್ ಆಗುತ್ತೆ. ನೋಡಿ, ಇಲ್ಲಿ ಝೂಮ್ ಆಗಿದೆ ಕರೆಕ್ಟ್ ಆಗಿ. ಈ ಕಡೆ 10 ಫ್ರೇಮ್ಸ್, ಈ ಕಡೆ 10 ಫ್ರೇಮ್ಸ್, 2 ವಿಡಿಯೋ ನಾವೀಗ ಕಟ್ ಮಾಡಿದೀವಲ್ವಾ ಇಲ್ಲಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ 10 ಫ್ರೇಮ್ಸ್, ಇದಕ್ಕೆ ನಾವು ಈಗ ಒಂದು ಪ್ರಿಸೆಟ್ ಹಾಕಬೇಕು. ನಾವು ಯಾವಾಗಲೇ ಇಂಪೋರ್ಟ್ ಮಾಡ್ಕೊಂತೀವಲ್ಲ ಪ್ರಿಸೆಟ್ಸ್ ಅಲ್ಲಿ ನಿಮಗೆ ಮೈನ್ ಪ್ರಿಸೆಟ್ಸ್ ಅಂತ ಕಾಣಿಸಿದೆಯಲ್ವಾ, ಇದು ನಿಮ್ಮ ಮೈನ್ ವಿಡಿಯೋ ಅಲ್ವಾ. ಮೈನ್ ವಿಡಿಯೋಗೆ ಮೈನ್ ಪ್ರಿಸೆಟ್ ನ ತಗೊಂಡು ಹಾಕಿ. ಎಲ್ಲಿ ಕಟ್ ಮಾಡಿರ್ತೀರ 10 ಫ್ರೇಮ್ಸ್ ಈ ಕಡೆ ಕಟ್ ಮಾಡಿದೀವಿ ಅದಕ್ಕೊಂದು ಹಾಕ್ತೆ, ಮತ್ತೆ 10 ಫ್ರೇಮ್ಸ್ ಆ ಕಡೆ ಕಟ್ ಮಾಡಿದೀವಿ ಆ ಕಡೆ ಹಾಕ್ತೆ. ಸೊ ಇವೆರಡಕ್ಕೂ ನೀವು ಈಗ ಪ್ರಿಸೆಟ್ ಹಾಕಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಪ್ರೀಮಿಯರ್ ಪ್ರೋ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಕ್ಕೇನಿಲ್ಲ, ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ಮೆಂಟ್ ಲೇಯರ್ ಬಂದೇ ಬಿಡ್ತು. ನೆಕ್ಸ್ಟ್ ಈ ಅಡ್ಜಸ್ಟ್ಮೆಂಟ್ ಲೇಯರ್ ತಗೋ ಬಂದ್ಬಿಟ್ಟು ಕರೆಕ್ಟ್ ಆಗಿ ಈ ಕಡೆ 10 ಫ್ರೇಮ್ಸ್ ಕಟ್ ಮಾಡಿರ್ತೀವಲ್ಲ ಈ ಕಡೆ ಸ್ಟಾರ್ಟಿಂಗ್ ಅಲ್ಲಿ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಟ್ರಿಮ್ ಮಾಡ್ಬಿಡಿ. ಕರೆಕ್ಟಾಗಿ ಈ ಕಡೆ 10 ಫ್ರೇಮ್ಸ್ ಇರುತ್ತಲ್ಲ ಈ ಕಡೆ ನಿಲ್ಲಿಸ್ಕೊಂಡ್ರೆ ಕರೆಕ್ಟಾಗಿ ಇಷ್ಟು ಒಳಗಡೆ ನಿಮ್ಮ ಅಡ್ಜಸ್ಟ್ಮೆಂಟ್ ಲೇಯರ್ ಇರಬೇಕು. ಗೊತ್ತಾಯ್ತಲ್ವಾ? ಅಡ್ಜಸ್ಟ್ಮೆಂಟ್ ಲೇಯರ್ ಈ ಕಡೆ 10 ಫ್ರೇಮ್ಸ್ ಈ ಕಡೆ 10 ಫ್ರೇಮ್ಸ್. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ನೀವೀಗ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ರಿಸೆಟ್ಸ್ ಇರುತ್ತಲ್ಲ, ಮೈನ್ ಪ್ರಿಸೆಟ್ಸ್ ಬಿಟ್ಬಿಡಿ. ಮೈನ್ ಪ್ರಿಸೆಟ್ ಬಂದು ನಿಮ್ಮ ಮೈನ್ ವಿಡಿಯೋಗೆ ಹಾಕ್ಬೇಕು ಅಷ್ಟೇ. ಅದು ಬಿಟ್ಟು ಕೆಳಗಡೆ ಇರುತ್ತಲ್ಲ ವಿಸ್ಟು ಟ್ರಾನ್ಸಿಷನ್, ಈ ವಿಸ್ಟು ಟ್ರಾನ್ಸಿಷನ್ ನೀವು ಇದರಲ್ಲಿ ಯಾವ್ದಾದ್ರು ಒಂದು ಟ್ರಾನ್ಸಿಷನ್ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಹಾಕಿದ್ರೆ ಆ ಒಂದು ಟ್ರಾನ್ಸಿಷನ್ ನಿಮ್ಮ ವಿಡಿಯೋಗೆ ಬಂದ್ಬಿಡುತ್ತೆ. ಈಗ ಒಂದು ತೋರಿಸ್ತೀನಿ ನೋಡಿ ನಿಮಗೆ. ಈಗ ಸ್ಮೂತ್ ಸ್ಪಿನ್ ಕ್ಲಾಕ್ ವೈಸ್ ಅಂತಿದೆ. ಇದನ್ನ ನಾನು ನನ್ನ ಮೌಸ್ ಅಲ್ಲಿ ಲೆಫ್ಟ್ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡು ತಗೊಂಡ್ಬಂದ್ಬಿಟ್ಟು ನಾನು ಇವಾಗ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಹಾಕಿದ್ರೆ ಆ ಒಂದು ಟ್ರಾನ್ಸಿಷನ್ ನನ್ನ ವಿಡಿಯೋಗೆ ಬಂದೇ ಬಿಡ್ತು. ನೋಡಿ, ಇವಾಗ ಝಿಗ್ ಅಂತ ಟರ್ನ್ ಆಗಿ ಈ ವಿಡಿಯೋ ಬಂತು ಅಲ್ವಾ. ಪ್ಲೇ ಮಾಡ್ತೀನಿ ನೋಡಿ. ಝಿಗ್
ನಿಮಗೆ ವಿಡಿಯೋ ಕೊನೆಯಲ್ಲಿ ಸೌಂಡ್ ಎಫೆಕ್ಟ್ ಹಾಕೋದು ಹೇಗೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ, ನೋಡಿ ಬಂತು. ಸೊ ಈ ಥರ ನೀವು ನಿಮ್ಮ ವಿಡಿಯೋಗಳಿಗೆ ಟ್ರಾನ್ಸಿಷನ್ ಹಾಕ್ಬೋದು. ಇನ್ನೊಂದು ಟ್ರಾನ್ಸಿಷನ್ ತೋರಿಸ್ಬಿಟ್ಟು ನಿಮಗೆ ಈ ಒಂದು ಟ್ಯೂಟೋರಿಯಲ್ನ ಮುಗಿಸ್ತೀನಿ. ಮತ್ತೆ ಇವೆಲ್ಲ ಟ್ರಾನ್ಸಿಷನ್ ಹೇಗಿದೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇನ್ನೊಂದ್ಸತಿ. ಸೊ ಓಕೆನಾ, ಈಗ ಇನ್ನೊಂದು ಹೇಗೆ ಹಾಕೋದು ಅಂತ ತೋರಿಸೋ ನಿಮ್ಗೊಂದು ಕ್ಲೀನ್ ಆಗಿ ಒಂದು ಐಡಿಯಾ ಬರುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ತುಂಬಾ ಈಸಿ ಇದು. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಕಷ್ಟ ಅನ್ಸುತ್ತೆ, ಅಲ್ಲಿ ಕಟ್ ಮಾಡ್ಬೇಕು ಇಲ್ಲಿ ಕಟ್ ಮಾಡ್ಬೇಕು ಅಂತ. ಒಂದ್ಸತಿ ಗೊತ್ತಾಯ್ತು ಅಂತಂದ್ರೆ ಪಟ 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 ಅಂತ ನೀವೇ ಮಾಡ್ಕೊಂಡು ಹೋಗ್ತೀರಾ. ಈಗ ನಾನು ಇವಾಗ ಈ ವಿಡಿಯೋ ಪಕ್ಕದಲ್ಲಿ ಇನ್ನೊಂದು ವಿಡಿಯೋ ಹಾಕ್ತೆ. ಓಕೆನಾ, ಈಗ ನಾನು ಇವಾಗ 2 ವಿಡಿಯೋ ಮಧ್ಯೆ ಇನ್ನೊಂದು ಟ್ರಾನ್ಸಿಷನ್ ಹಾಕ್ಬೇಕು. ಅದಕ್ಕೆ ಏನ್ ಮಾಡಬೇಕು, ನಾವು ನಮ್ಮ ಟೈಮ್ ಲೈನ್ ಫಸ್ಟ್ ಇವೆರಡು ವಿಡಿಯೋ ಕಟ್ ಆಗಿರುವಂತದಾಗ ನಿಲ್ಸ್ಕೊಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಈಗ ಕಟ್ ಆಗಿರೋದಕ್ಕಿಂತ ಈ ಕಡೆ ಇದೆ ಅಲ್ವಾ, ಅದಕ್ಕೆ ಏನ್ ಮಾಡೋಣ, ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ, ಕರೆಕ್ಟ್ ಆಗಿ ಸೆಂಟರ್ ಬಂತು. ನೆಕ್ಸ್ಟ್ ನಾನು ನನ್ನ ಮೌಸ್ ಅಲ್ಲಿ ಕೀಬೋರ್ಡ್ ಅಲ್ಲಿ ಶಿಫ್ಟ್ ನ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಸೈಡ್ ಆರೋ ಮಾರ್ಕ್ ನ 1-2 ಟೈಮ್ ಕ್ಲಿಕ್ ಮಾಡಿದೆ. ಅವಾಗ 10 ಫ್ರೇಮ್ಸ್ ಈ ಕಡೆ ಬಂತು. ಸೊ ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ, ಕಂಟ್ರೋಲ್ ಕೆ ಮೇಲೆ ಪ್ರೆಸ್ ಮಾಡಿದೆ, ಕಟ್ ಆಯ್ತು. ನೆಕ್ಸ್ಟ್ ಈಗ ಈ ಕಡೆ 10 ಫ್ರೇಮ್ಸ್ ಕಟ್ ಮಾಡಬೇಕು. ಅದಕ್ಕೆ ಏನ್ ಮಾಡೋಣ, ಡೌನ್ ಸೈಡ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ, ಸ್ಟಾರ್ಟಿಂಗ್ ಅಲ್ಲಿ ಕಟ್ ಆಗಿತ್ತಲ್ಲ ಆ ಪೊಸಿಷನ್ ಗೆ ನನ್ನ ಟೈಮ್ ಲೈನ್ ಬಂತು. ನೆಕ್ಸ್ಟ್ ಶಿಫ್ಟ್ ಇಟ್ಕೊಂಡು ರೈಟ್ ಸೈಡ್ ಆರೋ ಮಾರ್ಕ್ ನ 1-2 ಟೈಮ್ ಕ್ಲಿಕ್ ಮಾಡಿದೆ. ಅವಾಗ 10 ಫ್ರೇಮ್ಸ್ ತಿರ್ಗಾ ಈ ಕಡೆ ಬಂತು. ತಿರ್ಗಾ ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ, ಕಂಟ್ರೋಲ್ ಇಟ್ಕೊಂಡು ಕೆ ಪ್ರೆಸ್ ಮಾಡಿದೆ. ಸೊ ಈಗ ಕಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಎಫೆಕ್ಟ್ಸ್ ಹೋದೆ, ಪ್ರಿಸೆಟ್ಸ್ ಅಲ್ಲಿ ಮೈನ್ ಪ್ರಿಸೆಟ್ಸ್ ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಮೈನ್ ಪ್ರಿಸೆಟ್ ನ ತೆಗೆದ್ಬಿಟ್ಟು ಮೈನ್ ವಿಡಿಯೋಗೆ ಹಾಕ್ತೆ. 1-2 ಅಂದ್ರೆ ನಾವೆಲ್ಲಿ ಕಟ್ ಮಾಡಿರ್ತೀವಿ ಆ ಒಂದು ಕಟ್ ಮಾಡಿರುವಂತಹ ವಿಡಿಯೋಗೆ ಮಾತ್ರ ಹಾಕಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಲೇಯರ್ ಒಂದ್ಸತಿ ಕ್ರಿಯೇಟ್ ಮಾಡ್ಕೊಂಡಿರೋ ಸಾಕು, ಪ್ರತಿ ಸತಿ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ಅಡ್ಜಸ್ಟ್ಮೆಂಟ್ ಲೇಯರ್ನ ತಗೊಬಂದ್ಬಿಟ್ಟು ಕರೆಕ್ಟಾಗಿ ಈ ಕಡೆ ಆಗ್ತದೆ. ನೆಕ್ಸ್ಟ್ ಎಕ್ಸ್ಟ್ರಾ ಇರೋದನ್ನ ಈ ಕಡೆ ಟ್ರಿಮ್ ಮಾಡಿ ಕರೆಕ್ಟಾಗಿ 10 ಫ್ರೇಮ್ಸ್ ಹತ್ರ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಬೇರೆ ಟ್ರಾನ್ಸಿಷನ್ ಹಾಕೋದ, ಈಗ ವಿಪ್ ಹಾಕೋಣ, ಸ್ಮೂತ್ ವಿಪ್, ಬಾಟಮ್ ಲೆಫ್ಟ್ ಟಾಪ್ ರೈಟ್ ಅಂದ್ರೆ ಬಾಟಮ್ ಇಂದ ಟಾಪ್ ಹೋಗೋ ರೀತಿ ಅಂತೆ. ಸೊ ಅದನ್ನ ತೆಗೆದ್ಬಿಟ್ಟು ನಾನು ಇದಕ್ಕೆ ಹಾಕ್ತೀನಿ. ಡನ್. ನೋಡಿ ಇವಾಗ ನೋಡಿದ್ರ ಹಿಂಗಿದ್ದು ಜಿಗ್ ಅಂತ ಈ ತರ ಬರೋ ತರ ಆಯ್ತು. ಇದೊಂದು ರೆಂಡರ್ ಆಗಲ್ಲ, ರೆಡ್ ಕಲರ್ ಇದು ಬರುತ್ತೆ. ಅವಾಗ ಏನ್ ಮಾಡಿ, ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಎಂಟರ್ ನ ಪ್ರೆಸ್ ಮಾಡಿ, ಅವಾಗ ಏನಾಗುತ್ತೆ, ಅದು ರೆಂಡರ್ ಆಗುತ್ತೆ. ಸೊ ಅವಾಗ ನಮಗೆ ಪ್ರಿವ್ಯೂ ಮಾಡಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ಪ್ಲೇ ಕೊಡ್ತೀನಿ, ವುಗ್ ಅಂತ ಈ ಕಡೆ ಬಂತು. ಇದು ಬಂದ್ಬಿಟ್ಟು ಕ್ಲಾಕ್ ವೈಸ್ ಸ್ಪಿನ್ ಆಗ್ತದೆ, ಇದು ಬಂದ್ಬಿಟ್ಟು ಸ್ಮೂತ್ ವಿಪ್ ಆಯ್ತು. ಸೊ ಈ ರೀತಿ ನೀವು ನಿಮ್ಮ ವಿಡಿಯೋಗೆ ಟ್ರಾನ್ಸಿಷನ್ ಹಾಕೊಬಹುದು. ನಿಮ್ಗೆ ಇಲ್ಲಿ ಬೇರೆ ಬೇರೆ ಟ್ರಾನ್ಸಿಷನ್ ಇದೆ, ಸ್ಮೂತ್ ಸ್ಲೈಡ್ ಟ್ರಾನ್ಸಿಷನ್ ಇದೆ, ಮತ್ತೆ ಸ್ಪಿನ್ ಟ್ರಾನ್ಸಿಷನ್ ಅಲ್ಲಿ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ, ವಿಪ್ ಟ್ರಾನ್ಸಿಷನ್ ಕೂಡ ಟಾಪ್ ಇಂದ ಬಾಟಮ್ ಬರೋ ರೀತಿ ಟ್ರಾನ್ಸಿಷನ್ ಇದೆ. ಸೊ ಬನ್ನಿ ಈ ಟ್ರಾನ್ಸಿಷನ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಆಲ್ರೆಡಿ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿ ಇದಕ್ಕೆಲ್ಲ ನಾನು ಟ್ರಾನ್ಸಿಷನ್ ಆಡ್ ಮಾಡಿದ್ದೀನಿ. ಸೊ ನಿಮಗೆ ಸ್ಮೂತ್ ಸ್ಲೈಡ್ ಬಾಟಮ್ ಟು ಟಾಪ್ ಅಂತ ಕಾಣಿಸಿದಲ್ಲ, ಅದು ಈ ಟ್ರಾನ್ಸಿಷನ್ ನೋಡಿ ಮೇಲಿಂದ ಕೆಳಗಡೆ ಬರೋ ತರ ಬಾಟಮ್ ಟು ಟಾಪ್. ಸೊ ಅದೇ ರೀತಿ ಸ್ಮೂತ್ ಸ್ಲೈಡ್ ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್ ಯಾವ್ದು ಬೇಕು ಅದು ನೋಡ್ಕೊಂಡು ನೀವು ಇಲ್ಲಿ ಸ್ಮೂತ್ ಸ್ಲೈಡ್ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಅಂತ ಇದೆಯಲ್ಲ, ಇದರಲ್ಲಿ ಯಾವ್ದಾದ್ರು ಒಂದು ಟ್ರಾನ್ಸಿಷನ್ ಹಾಕಿದ್ರೆ ನೀವು ಈ ತರ ಲೆಫ್ಟ್ ಇಂದ ರೈಟ್ ಬೇಕಾ ಅಥವಾ ರೈಟ್ ಇಂದ ಲೆಫ್ಟ್ ಬೇಕಾ ಅದನ್ನ ಕೂಡ ನೀವು ಹಾಕೊಬಹುದು. ಅಥವಾ ಇದು ಸ್ಪಿನ್ ಟ್ರಾನ್ಸಿಷನ್, ಕೌಂಟರ್ ಕ್ಲಾಕ್ ವೈಸ್ ಉಲ್ಟಂ ಪಟ್ಟ ತಿರುಗೋ ಟ್ರಾನ್ಸಿಷನ್. ಇದು ಬಂದ್ಬಿಟ್ಟು ವಿಪ್ ಟ್ರಾನ್ಸಿಷನ್, ಟಾಪ್ ಲೆಫ್ಟ್ ಇಂದ ಬಾಟಮ್ ರೈಟ್, ಮೇಲಿಂದ ಕೆಳಗಡೆ ಬರೋ ತರ ನೋಡಿ ಜಿಗ್ ಅಂತ ಬರೋ ತರ ಟ್ರಾನ್ಸಿಷನ್ ಇದು. ಸೊ ಈ ರೀತಿ ನಿಮ್ಗೆ ಯಾವ ಟ್ರಾನ್ಸಿಷನ್ ಬೇಕಾದನ್ನ ನೀವು ನಿಮ್ಮ ವಿಡಿಯೋಗೆ ಹಾಕೊಬಹುದು. ಮತ್ತೆ ಈಗ ಬನ್ನಿ ಸೌಂಡ್ ಎಫೆಕ್ಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಸೌಂಡ್ ಎಫೆಕ್ಟ್ ಹಾಕೋದು ಹೇಗೆ ಅಂತಂದ್ರೆ, ಸೊ ಸಿಂಪಲ್, ನಿಮ್ಮ ಪ್ರಾಜೆಕ್ಟ್ ಟ್ಯಾಬ್ ನ ಓಪನ್ ಮಾಡಿ, ನಿಮಗೆ ಫಾಸ್ಟ್ ವೂಶ್ ಅಂತ ಒಂದು ಸೌಂಡ್ ಎಫೆಕ್ಟ್ ಬೇಕು. ಇದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಒಂದು ಸೌಂಡ್ ಎಫೆಕ್ಟ್ ನ ಇಂಪೋರ್ಟ್ ಮಾಡ್ಕೊಂಡು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದು ನಿಮ್ಗೆ ಇಲ್ಲಿ ಸೋರ್ಸ್ ವಿಂಡೋದಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಿ, ನಿಮ್ಮ ಈ ಟೈಮ್ ಲೈನ್ ಕಾಣಿಸಿ ಇದನ್ನ ಈ ಆಡಿಯೋ ವೇವ್ ಫಾರ್ಮ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ನಿಲ್ಲಿಸ್ಕೊಂಡು ಮಾರ್ಕ್ ಇನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಆಡಿಯೋ ವೇವ್ ಫಾರ್ಮ್ ಮುಗಿಯುತ್ತಲ್ಲ ಅಲ್ಲಿಗೆ ನಿಮ್ಮ ಟೈಮ್ ನಿಲ್ಲಿಸ್ಕೊಂಡು ಮಾರ್ಕ್ ಔಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಡ್ರಾಗ್ ಆಡಿಯೋ ಓನ್ಲಿ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಡ್ರಾಗ್ ಮಾಡ್ಕೊಂಡು ಬಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಮಡಿಗೆ, ಕರೆಕ್ಟಾಗಿ ನಿಮ್ಮ ಟ್ರಾನ್ಸಿಷನ್ ಈ ಮಧ್ಯ ಗೆರೆ ಇರುತ್ತಲ್ಲ, ಟ್ರಾನ್ಸಿಷನ್ ಆಗಿರುತ್ತೆ, 2 ವಿಡಿಯೋ ಕಟ್ ಆಗಿರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ಪೀಕಲ್ಲಿ ಇರುತ್ತಲ್ಲ ವೇವ್ ಫಾರ್ಮ್, ಅದನ್ನು ಕರೆಕ್ಟಾಗಿ ತಗೊಂಡ್ಬಂದು ನಿಲ್ಲಿಸಿ. ಈಗ ನೋಡಿ, ಈಗ ಪ್ಲೇ ಮಾಡ್ತೀನಿ, ಝುಗ್ ಅಂತ ಅಂದ್ಬಿಟ್ಟು ಅದು ಬಂದ್ಬಿಡುತ್ತೆ. ನೆಕ್ಸ್ಟ್ ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದ್ರೆ, ನೀವು ಎಲ್ಲೆಲ್ಲಿ ಟ್ರಾನ್ಸಿಷನ್ ಹಾಕಿರ್ತಾರಲ್ಲ ಈ ತರ ಮಾಡೋಕ್ಕಾಗಲ್ಲ, ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಂದ್ರೆ, ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಆಲ್ಟ್ ನ ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಇದನ್ನ ಡ್ರಾಗ್ ಮಾಡ್ಕೊಂಡ್ ಬಂದ್ರೆ ಅದು ಡೂಪ್ಲಿಕೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, ಈಗ ಪ್ಲೇ ಮಾಡ್ತೀನಿ, ಝುಗ್ ಅಂತ ಅಂದ್ಬಿಟ್ಟದು ಸೌಂಡ್ ಎಫೆಕ್ಟ್ ಕೂಡ ಬರುತ್ತೆ ನಿಮ್ಮ ಟ್ರಾನ್ಸಿಷನ್ಗೆ. ಮತ್ತೆ ಇನ್ನೊಂದು, ಈ ಟ್ರಾನ್ಸಿಷನ್ ಪ್ರಿಸೆಟ್ಗಳನ್ನ ನಾನು ಕ್ರಿಯೇಟ್ ಮಾಡಿಲ್ಲ, ಯೂಟ್ಯೂಬ್ ನಲ್ಲಿ Orange83 ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಒಂದು ಚಾನಲ್ನವರ ಪ್ರಿಸೆಟ್ ಇದು, ಅವರೇ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೊಟ್ಟಿರುವಂತಹ ಪ್ರಿಸೆಟ್ಸ್. ನೀವು ಕೂಡ Orange83 ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ, ನೀವು ಕೂಡ ಅಲ್ಲಿಂದನೂ ಕೂಡ ನೀವು ಡೌನ್ ಮಾಡ್ಕೊಬೋದು. ಅಲ್ಲೂ ಕೂಡ ಪ್ರೀಮಿಯರ್ ಪ್ರೋ ಒಳ್ಳೊಳ್ಳೆ ಟ್ಯೂಟೋರಿಯಲ್ಸ್ ಇದೆ, ನೀವು ಆ ಚಾನಲ್ನು ಕೂಡ ನೀವು ರೆಫರ್ ಮಾಡೋದು ಪ್ರೀಮಿಯರ್ ಪ್ರೋ ಕಲ್ತ್ಕೊಳ್ಳೋಕೆ. ಆ ಚಾನಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ. ಈ ಪ್ರಿಸೆಟ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಏನಿಲ್ಲ, ಇವರು ಈ ಟ್ರಾನ್ಸ್ಫಾರ್ಮ್ ಎಫೆಕ್ಟ್, ಮಿರರ್ ಎಫೆಕ್ಟ್ ಎಲ್ಲ ಹಾಕ್ಬಿಟ್ಟು ಅದರಿಂದ ಒಂದು ಪ್ರಿಸೆಟ್ ನ ಕ್ರಿಯೇಟ್ ಮಾಡಿರ್ತಾರೆ ಅಷ್ಟೇನೆ. ಅವ್ರೇನು ಬೇರೆ ಕಡೆಯಿಂದ ಎಲ್ಲೂ ಕ್ರಿಯೇಟ್ ಮಾಡಿರಲ್ಲ, ಪ್ರೀಮಿಯರ್ ಪ್ರೋನಲ್ಲೇ ಈ ಟ್ರಾನ್ಸಿಷನ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಓಕೆನಾ? ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ಬೇಡ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.